ನಮಸ್ಕಾರ. ನಮ್ಮ ಮೊಬೈಲ್ನಲ್ಲಿ ಸಿಮ್ ಕನೆಕ್ಷನ್ ಯಾವುದೇ ಇರಲಿ, ಅದಕ್ಕೆ ಕಾಲಕ್ಕೆ ರೀಚಾರ್ಜ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಆದರೆ ಇನ್ನು ಕೆಲವರಿಗೆ ತಮ್ಮಲ್ಲಿರುವ 2ಕ್ಕಿಂತ ಜಾಸ್ತಿ ಸಿಮ್ಗಳಲ್ಲಿ ಒಂದು ಸಿಮ್ ಫುಲ್ ಆಕ್ಟಿವ್ ಇದ್ರೆ ಉಳಿದ ಸಿಮ್ಗಳು ಕೇವಲ ಕಾಲ್ಗೆ ಅಥವಾ ಮೆಸೇಜ್ಗಳಿಗೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ. ಇತ್ತೀಚಿನವರೆಗೂ ಒಂದು ವೇಳೆ ನೀವು ನಿಮ್ಮ ಸಿಮ್ ಕಾರ್ಡ್ ಅನ್ನ 90 ದಿನಗಳವರೆಗೂ ಬಳಸದೇ ಇದ್ದಲ್ಲಿ ಅಂತಹ ಸಿಮ್ಗಳು ನಿಷ್ಕ್ರಿಯಗೊಳ್ತಾ ಇತ್ತು. ಆದರೆ ಇದೀಗ ಟ್ರಾಯ್ನ ಹೊಸ ನಿಯಮವೊಂದು ಕೋಟ್ಯಾಂತರ ಮೊಬೈಲ್ ಗ್ರಾಹಕರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ನಿಮ್ಮ ಸಿಮ್ 90 ದಿನಗಳ ಬಳಿಕ ನಿಷ್ಕ್ರಿಯಗೊಂಡ ಸಂದರ್ಭದಲ್ಲಿ ನಿಮ್ಮ ಅಕೌಂಟಿನಲ್ಲಿ 20 ರೂಪಾಯಿಗಳಿಗಿಂತ ಹೆಚ್ಚಿದ್ದಲ್ಲಿ 20 ರೂಪಾಯಿ ನಿಮ್ಮ ಅಕೌಂಟ್ನಿಂದ ತನ್ನಿಂತಾನೇ ಕಡಿತಗೊಳ್ಳುವ ಮೂಲಕ ನಿಮ್ಮ ನಿಷ್ಕ್ರಿಯಗೊಂಡ ಸಿಮ್ ಮತ್ತೆ 30 ದಿನಗಳವರೆಗೆ ಆಕ್ಟಿವ್ ಆಗಿರುತ್ತೆ. ಈ ವಿಧಾನ ನಿಮ್ಮ ಅಕೌಂಟ್ನಲ್ಲಿ ರು 20ಕ್ಕಿಂತ ಹೆಚ್ಚು ಇರುವವರೆಗೂ ಮುಂದುವರಿಯುತ್ತಲೇ ಇರುತ್ತೆ. ಒಂದು ವೇಳೆ ನಿಮ್ಮ ಬ್ಯಾಲೆನ್ಸ್ನಲ್ಲಿ 20 ರೂಪಾಯಿಗಳಿಗಿಂತ ಕಡಿಮೆಯಾದಲ್ಲಿ ನಿಮ್ಮ ಸಿಮ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತೆ. ಹೀಗೆ ನಿಷ್ಕ್ರಿಯಗೊಂಡ ನಿಮ್ಮ ಸಿಮ್ ಅನ್ನು ನೀವು 15 ದಿನಗಳವರೆಗೆ 20 ರೂಪಾಯಿಗಳ ರೀಚಾರ್ಜ್ ಮಾಡುವ ಮೂಲಕ ಮತ್ತೆ ಸಕ್ರಿಯಗೊಳಿಸಬಹುದು.